Okay, let us consider x-axis is the stress, strain, and y-axis ಏನನ್ನ stress. Okay, ಕಾಣಕತ್ತೈತಲ್ಲ? Okay, now what happens? ಇಲ್ಲಿ ಫಸ್ಟ್ ಇನಿಷಿಯಲ್ ಏನಾಗ್ತಂದ್ರ ನೀವು ಸ್ಟ್ರೆಸ್ ಅನ್ನ ಅಪ್ಲೈ ಮಾಡ್ದಂಗಿಲ್ಲ ಸ್ಟ್ರೇನ್ ಜಾಸ್ತಿ ಹಾಕೋಂತ ಹೋಗ್ತೈತಿ. ಹಿಂಗ್ ಹೋಯ್ತು, ಇಲ್ಲಿ ನೋಡ್ರಿ, ಈಗ ಬರ್ಕೋಬೇಡ್ರಿ, ಇಲ್ಲಿ ನೋಡ್ಕೊಂತೀರಿ. ಇದು ಮೇಲೆ ಹೋಯ್ತು, ಬಿಟ್ಟೆ ಅಂದ್ರೆ ವಾಪಸ್ ಬರ್ತೈತಿ. ಮತ್ ಮೇಲೆ ಹೋಗ್ತದ, ಬಿಟ್ಟಂದ್ರೆ ವಾಪಸ್ ಬರ್ತದೆ. ಮತ್ ಮೇಲೆ ಹೋಗ್ತದ, ಬಿಟ್ಟಂದ್ರೆ ವಾಪಸ್ ಬರ್ತದೆ. ಮತ್ ಮೇಲೆ ಹೋಗ್ತದ, ಬಿಟ್ಟಂದ್ರೆ ವಾಪಸ್ ಬರ್ತದೆ. ಇದು ಎಲ್ಲಿ ತನಕ ಆಗ್ತದ? ಎಲ್ಲಿ ತನಕ ಹಿಂಗ ಆಗ್ತದ ಅಂದ್ರ ಒಂದು ಪ್ರಪೋರ್ಷನಲ್ ಪಾಯಿಂಟ್ ತನಕ ಆಗ್ತದೆ. ಎಲ್ಲಿ ತನಕ ಆಗ್ತದ? ಈ ಪ್ರಪೋರ್ಷನಲ್ ಪಾಯಿಂಟ್ ತನಕ ಆಗ್ತದೆ. ಫಸ್ಟ್ ಯಾವ್ದು ಬರ್ತದ ಅಂದ್ರೆ ಪಿ, ಪ್ರಪೋರ್ಷನಲ್ ಪಾಯಿಂಟ್ ಬರ್ತದೆ. ಇದಾದ್ಮೇಲೆನೂ ಕೂಡ ಸ್ವಲ್ಪ ಎಲಾಸ್ಟಿಕ್ ಪಾಯಿಂಟ್ ತನಕನೂ ಬರ್ತೈತಿ. ಇಲ್ಲೇ ಒಂದು ಪಾಯಿಂಟ್ ಇರ್ತೈತಿ, ಅದಕ್ಕೆ ಏನಂತಾರ ಇ, ಅದು ಎಲಾಸ್ಟಿಕ್ ಪಾಯಿಂಟ್. ಬಟ್ practically speaking, both elastic point and proportionality points are, these 2 points are same. Practically both are same. But theoretically both are different. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನಾಗ್ತದೆ ಅಂತಂದ್ರ, ನಿಮ್ ಕರ್ವ್ ಮತ್ತೆ ನೀವು ಫೋರ್ಸ್ ಅಪ್ಲೈ ಮಾಡ್ತೀರಿ. ನೋಡಿಲ್ಲಿ ಫೋರ್ಸ್ ಅಪ್ಲೈ ಮಾಡ್ತೀನಿ ಸರ್, ಈಗ ಬಿಟ್ರೆ ಏನಾಗತ್ರಿ ಅಂತ ನೀವು ಕೇಳ್ಬೋದು. ಈಗ ಏನಂತ ಸರ್, ಎಲಾಸ್ಟಿಕ್ ಪಾಯಿಂಟ್ ಆದ್ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ನಿಲ್ರಿ ಸರ್, ಬಿಟ್ರೆ ಏನಾಗತ್ತಂದ್ರ ಅದು ವಾಪಸ್ ಬರಬಹುದು, ಹಿಂಗ್ ಬರ್ತೈತಿ. ತಿಳಿತಾ? ವಾಪಸ್ ಬಿಟ್ರದು ಹಿಂಗ್ ಬರ್ತದ, ಅಥವಾ ಅದು ಹಿಂಗನೂ ಬರ್ಬಹುದು. ತಿಳಿತಾ? ಇಲ್ಲಿಗಾದ್ರೂ ಹೋಗ್ಬೋದು, ಪ್ಯಾರಲಲ್ ಆಗಿದ್ರು ಹೋಗ್ಬೋದು, ಪ್ಯಾರಲಲ್ ಆಗಿ ಹೋಗದೇನೂ ಇರಬಹುದು. ಇಷ್ಟನ್ನು ನೆನ್ಪಿಟ್ಕೊಟ್ರಿ. ತಿಳಿತಾ? ಒಂದು ಕರ್ವನ್ನ ನಾನು ಎಲಾಸ್ಟಿಕ್ ಪಾಯಿಂಟ್ ತನಕ ಹಾಕಿದ್ರ ಹೋಯ್ತು, ಅದೇ ದಾರಿ ಒಳಗೆ ಬಂತು, ಹೋಯ್ತು, ಅದೇ ದಾರಿ ಒಳಗೆ ಬಂತು, ಹೋಯ್ತು, ಅದೇ ದಾರಿ ಒಳಗೆ ಬಂತು. ಎಲಾಸ್ಟಿಕ್ ಪಾಯಿಂಟ್ ಅಥವಾ ಪ್ರಪೋರ್ಷನಾಲಿಟಿ ಪಾಯಿಂಟ್ ಬಿಟ್ಟ ಮೇಲೆನೂ ನಾನು ಏನಾರ ಫೋರ್ಸ್ ಅಪ್ಲೈ ಮಾಡಿದೆ ಅಂದ್ರ ಅದು ಹೋಗಿದ್ದ ದಾರಿ ಒಳಗೆ ಬರಂಗಿಲ್ಲ, ಬೇರೆ ದಾರಿ ಒಳಗೆ ಬರ್ತದ. ಅದು ಪ್ಯಾರಲಲ್ ಆಗಿದ್ರು ಬರ್ಬೋದು, ಪ್ಯಾರಲಲ್ ಆಗದೇನೂ ಬರ್ಬೋದು, ಸ್ಟ್ರೇಟ್ ಆಗಿ ಡೌನ್ ಆಗ್ಬೋದು. ತಿಳಿತಾ? ದೇರ್ ಆರ್ 3 different cases. ಓಕೆ, ಇದನ್ನ ಮತ್ತೆ ಆಮೇಲೆ ನಾನು ಸ್ಟಡಿ ಮಾಡ್ತೀನಿ. ಇವು 3 ನೆನಪಿರ್ಲಿ, ಆಮೇಲೆ ಮತ್ತೆ ಹೇಳ್ತೀನಿ. ಇದು ಆದ್ಮೇಲೆ ಏನಾಯ್ತು ಅಂತಂದ್ರ, ಇದು ಹಿಂಗ್ ಹೋಗೈತಲ್ಲ, ಹೋದ್ಮೇಲೆ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಪಾರ್ಟಿಕಲ್ಸ್ ರೀಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕೆ ಶುರು ಆಗ್ತಾವ. ಪಾರ್ಟಿಕಲ್ಸ್ ರೀಅಡ್ಜಸ್ಟ್ಮೆಂಟ್ ಆಗಿ ಮತ್ತೆ ಅದು ಲೋಡ್ ತಗೊಳಕ್ ಶುರು ಮಾಡ್ತೈತಿ. ಮತ್ತೇನಾಗ್ತದ? ಲೋಡ್ ತಗೊಳಕ ಶುರು ಮಾಡ್ತದ. ಎಲ್ಲಿ ತನ ಲೋಡ್ ತಗೊಂತದ ಅಂದ್ರ ಅದು ಇಲ್ಲಿ ತನಕ, ಅಲ್ಟಿಮೇಟ್ ತನಕ ಲೋಡ್ ತಗೊಂತದ. ತಿಳಿತಾ? ಈಗ ಇಲ್ಲಿ ತನಕ ಸ್ಟಡಿ ಮಾಡೋಣ. ಇದು ಸ್ಟ್ರೇನ್ ಅಂತ ಆಲ್ರೆಡಿ ಹೇಳಿದೀನಿ. ಹಂಗಾದ್ರೆ ಇದು ಏನಾಯ್ತು? ಇದು ದಿಸ್ ಈಸ್ ಕಾಲ್ಡ್ ಎಸ್ ಎಲಾಸ್ಟಿಕ್ ಸ್ಟ್ರೇನ್ ಅಂತಾರೆ. ಇದಕ್ಕೆ ಏನಂತಾರ? ಎಲಾಸ್ಟಿಕ್ ಸ್ಟ್ರೇನ್. ಬಿಕಾಸ್ ಎಲಾಸ್ಟಿಕ್ ಲಿಮಿಟ್ ತನಕ ಐತಿ ಎಲಾಸ್ಟಿಕ್ ಸ್ಟ್ರೇನ್. ಹಂಗಾರೆ ಇದೇನಿದು? ಎಲಾಸ್ಟಿಕ್ ಸ್ಟ್ರೆಸ್. ಇದು ಎಲಾಸ್ಟಿಕ್ ಸ್ಟ್ರೆಸ್. ಇದು ಓಕೆನಾ? ಈ ಎಲಾಸ್ಟಿಕ್ ಸ್ಟ್ರೇನ್ ಮತ್ತು ಎಲಾಸ್ಟಿಕ್ ಸ್ಟ್ರೆಸ್ ಮಧ್ಯದಲ್ಲಿ ಏನಾದ್ರೂ ಸ್ಲೋಪ್ ತಗೊಂಡ್ರ ದಿಸ್ ಸ್ಲೋಪ್ ಈಸ್ ಕಾಲ್ಡ್ ಎಸ್ ದ ಯಂಗ್ಸ್ ಮಾಡ್ಯುಲಸ್. This is called as Young's modulus, that is stress by strain. That slope itself is a Young's modulus. Now look at here. Up to this point, very small amount of stress ಐತಿ, but strain ಎಷ್ಟೈತಿ ನೋಡು? A large amount of strain ಆಗೈತಲ್ಲ, ಅದ್ರ ಸಲ ಇದಕ್ಕೆ yield ಅಂತ ಕರೀತಾರೆ. ಇದಕ್ಕೆ ಏನಂತಾರೆ? ಇದಕ್ಕ yielding starts ಅಂತಾರೆ. ಇದಕ್ಕೆ ಇಲ್ಲಿಂದ yielding starts. yielding starts. ಆ ಈಲ್ಡಿಂಗ್ ಸ್ಟಾರ್ಟ್ಸ್ ಅಂದ್ಮೇಲೆ ಕೆಲವ್ರು ಏನಂತಾರೆ ಗೊತ್ತಾನೆ? ಇಲ್ಲಿ ತನಕ ಅಷ್ಟೇ ಈಲ್ಡಿಂಗ್ ಅಂತ ಹೇಳ್ತಾರ, ಕೆಲವರು ಅಲ್ಲಿಂದ ಸ್ಟಾರ್ಟ್ಸ್ ಅಂತಾನೆ ಹೇಳ್ತಾರೆ. ಹಂಗಾರೆ ಈ ಪಾಯಿಂಟ್ ಏನಂತಾರೆ ಅಂದ್ರೆ ಇದಕ್ಕ ಅಪ್ಪರ್ ಈಲ್ಡ್ ಪಾಯಿಂಟ್ ಅಂತಾರೆ, ಇದಕ್ಕ ಲೋವರ್ ಈಲ್ಡ್ ಪಾಯಿಂಟ್ ಅಂತಾರೆ. ಇದಕ್ಕೆ ಅಪ್ಪರ್ ಈಲ್ಡ್ ಪಾಯಿಂಟ್ ಅಂತಾರೆ, ಅದಕ್ಕ ಲೋವರ್ ಈಲ್ಡ್ ಪಾಯಿಂಟ್ ಅಂತಾರೆ. ಓಕೆ, ಈ ಅಪ್ಪರ್ ಈಲ್ಡ್ ಮತ್ತೆ ಲೋವರ್ ಈಲ್ಡ್ ಮಿಡಲ್ ಅಲ್ಲಿ ಏನೈತಲ್ಲ, ಈ ಪೋರ್ಷನ್ ಏನೈತಲ್ಲ, ಇಲ್ಲಿ ಪ್ಲಾಸ್ಟಿಕ್
ರೀಅಡ್ಜಸ್ಟ್ಮೆಂಟ್, ಪಾರ್ಟಿಕಲ್ಸ್ ರೀಅಡ್ಜಸ್ಟ್ಮೆಂಟ್ಸ್ ಆಗಿರ್ತಾವ. ಪಾರ್ಟಿಕಲ್ readjustment. Okay, from this we can always say that upper yield point is more, but for designer lower yield point is preferred. ಡಿಸೈನ್ ಏನ್ ಮಾಡ್ತಾರ, ಲೋವರ್ yield ಪಾಯಿಂಟ್ ಅನ್ನ ಪ್ರಿಫರ್ ಮಾಡ್ತಾರೆ. ಎನಿ ಡೌಟ್? ಓಕೆನಾ? ಹಾಗಾದ್ರೆ ಇಲ್ಲಿ ಒಂದು ಪಾಯಿಂಟ್ ಬಂತಲ್ಲ, ಈ ಪಾಯಿಂಟ್ ಏನಂತಾರೆ ಅಂದ್ರೆ ಇದಕ್ಕೆ ಸ್ಟ್ರೇನ್ ಹಾರ್ಡನಿಂಗ್ ಅಂತಾರೆ. ಅದಕ್ಕೇನಂತಾರ? ಸ್ಟ್ರೇನ್ ಹಾರ್ಡನಿಂಗ್. ಸ್ಟ್ರೇನ್ ಹಾರ್ಡನಿಂಗ್. ಇಲ್ಲಿ ಏನಾರ ಕೇಳ್ಬೇಕನ್ಸುತ್ತೆ ಅಂದ್ರೆ ಕೇಳ್ರಿ. Anything you want to ask? ಓಕೆನಾ? ನೆಕ್ಸ್ಟ್, ಈಗ ಒಂದು ಬಾರ್ ಬಗ್ಗೆ ಯೋಚನೆ ಮಾಡ್ರಿ. ಏನು? ಲೆಟ್ ಅಸ್ ಕನ್ಸಿಡರ್ ಒನ್ ಬಾರ್. ಇದು ಬಾರ್ ಕನ್ಸಿಡರ್ ಮಾಡಿ ನಾ ಏನಾದ್ರು ಫೋರ್ಸ್ ಅಪ್ಲೈ ಮಾಡಿದ್ದೆ ಅಂತ ತಿಳ್ಕೊಡ್ರಿ. ಈ ಕಡೆ ಫೋರ್ಸ್ ಅಪ್ಲೈ ಮಾಡಿದ್ದೆ ಅಂದ್ರೆ ಫಸ್ಟ್ ಏನೈತಿ, ಇದು ಏರಿಯಾ ಐತಿ. ಇದು ಎಲಾಂಗೇಟ್ ಆಗುತ್ತೋ ಇಲ್ಲೋ, ಇಲ್ಲಿ ಸ್ವಲ್ಪ ಫಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಫಿಕ್ಸ್ ಮಾಡ್ಕೊಂಡು ನಾ ಇದು ಎಲಾಂಗೇಟ್ ಆಗುತ್ತೋ ಇಲ್ಲೋ ಯೋಚನೆ ಮಾಡ್ರಿ. ಇದು ಎಲಾಂಗೇಟ್ ಆಗತ್ತಲ್ಲ, ಇಷ್ಟಂತ ಎಲಾಂಗೇಟ್ ಆಗತೈತಿ. ಇಷ್ಟು ಎಲಾಂಗೇಟ್ ಆದ್ಮೇಲೆ ಬಾರ್ ಏನ್ ಮಾಡ್ತೈತಿ ಅಂದ್ರ ನೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೈತಿ. ಅಂದ್ರೆ ಏನಾಯ್ತ, ಕ್ರಾಸ್ ಸೆಕ್ಷನಲ್ ಏರಿಯಾ ಏನೈತಿ ಈಗ ರೆಡ್ಯೂಸ್ ಆಗಿ ಸ್ಟಾರ್ಟ್ ಆಯ್ತು. ಇಲ್ಲಿ ಏನೈತಿ, ಇದು ರೆಡ್ಯೂಸ್ ಆಗಕ್ ಶುರು ಆಯ್ತದ. ಅಲ್ಲಿ ಏನಾಯ್ತು, ನೆಕ್ಕಿಂಗ್ ಆಗಕ್ ಶುರು ಆಯ್ತದೆ. ನೆಕ್ಕಿಂಗ್ ಅಂದ್ರೆ ಹಿಂಗ್ ರೆಡ್ಯೂಸ್ ಆಗ್ತೈತಿ. ಹಂಗಾರೆ ನೆಕ್ಕಿಂಗ್ ಆಯ್ತು ಅಂತಂದ್ರೆ ಇಲ್ಲೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಈಗ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು? ಮೇ ಐ ಟೇಕ್ ಒರಿಜಿನಲ್ ಏರಿಯಾ ಆರ್ ವಾಟ್ ಯು ಸಜೆಸ್ಟ್? ಮೇ ಐ ಟೇಕ್ ಒರಿಜಿನಲ್ ಏರಿಯಾ ಆರ್ ಇದು ಯಾವ್ದದು ಆಕ್ಚುಯಲ್ ಏರಿಯಾ? ವಾಟ್ ಯು ಸೇ? ಒರಿಜಿನಲ್ ಏರಿಯಾ ಆರ್ ಆಕ್ಚುಯಲ್ ಏರಿಯಾ? ಇದು ಒಂದು ಡೌಟ್ ಕ್ರಿಯೇಟ್ ಆಗಿ ಶುರು ಆಯ್ತು. ಯಾಕಂತಂದ್ರೆ ಅಲ್ಲಿವರೆಗೂ ಏನ್ ಪ್ರಾಬ್ಲಮ್ ಇದ್ದಿಲ್ಲ ನನಗ. ಅಲ್ಲಿ ಏನಾಗಿತ್ತು, ಒಂದ ಏರಿಯಾ ತಗೊಂಡು ಹೊಂಟಿದ್ದೆ ನಾ. ಈಗ ವಿಚಿತ್ರ, ಅಕಸ್ಮಾತ್ ನೀ ಏನಾದ್ರು ಒರಿಜಿನಲ್ ಏರಿಯಾ ತಗೊಂಡಿದ್ದೆ ಅಂತ ತಿಳ್ಕೊ. ಲೋಡ್ ಅಂತೂ ಸೇಮ್ ಅದ, ಲೋಡ್ ಬೀಯಿಂಗ್ ಸೇಮ್, ಬಟ್ if you take original area and if you take actual area, ಏನಾಗ್ತದ? then original area ತಗೊಂಡಿ ಅಂತಂದ್ರ load divided by original area, and this original area is always more than the actual area. Therefore this is more than the actual area. Therefore your stress will be falls down. Therefore this stress is called the nominal stress. And if you take P divided by actual area, and actual area is always less, therefore you will get a stress of some higher value, but that is called the true stress. Then from here the curve, if you draw it like this, then this is a true stress strain curve. This is true stress strain curve. ಅಕಸ್ಮಾತ್ ನೀ ಒರಿಜಿನಲ್ ಏರಿಯಾ ತಗೊಂಡಿದ್ದಿ ಅಂತಂದ್ರ then what you do, you will draw it from here, that comes down. then ಏನಾಯ್ತು, ಇದು ನಾಮಿನಲ್ ಸ್ಟ್ರೆಸ್ ಸ್ಟ್ರೇನ್ ಕರ್ವ್. ಹಂಗಾರೆ ಈ ಪೋರ್ಷನ್ ಏನೈತಲ್ಲ, ಈ ಪೋರ್ಷನ್ ಏನಂತಾರೆ, ಇದಕ್ಕ ನೆಕ್ಕಿಂಗ್ ಅಂತ ಕರೀತಾರೆ. ಇದಕ್ಕೇನಂತಾರೆ, ನೆಕ್ಕಿಂಗ್ ಅಂತ ಕರೀತಾರೆ. ಯಾಕೆ ನೆಕ್ಕಿಂಗ್ ಅಂತಾರೆ ಅಂದ್ರೆ ಇಲ್ಲಿ ನೆಕ್ ಫಾರ್ಮೇಶನ್ ಆಗೈತಿ. ಇದೇನಿದು, ಇದು ನೆಕ್ ಫಾರ್ಮೇಶನ್. ದಿಸ್ ಇಸ್ ದ ನೆಕ್ ಫಾರ್ಮೇಶನ್.
Okay, then what is this point? Either this point or this point, both are called as a fracture. Fracture or breaking. You can call this also fracture. Okay, and this point is considered as ultimate point. ಇಲ್ಲಿವರೆಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ನೀವು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಚೆನ್ನಾಗಿ ಅರ್ಥ ಆಗೈತೆ ಇಲ್ಲೋ ಕೇಳಿ. ಇದ್ರ ಮೇಲೆನೆ ಥಿಯರಿ ಕ್ವಶನ್ಸ್ ಎಲ್ಲ ಇದ್ರ ಮೇಲೆ ಕೇಳ್ಬಿಡ್ತಾರ. ಹಂಗಾಗಿ ಸ್ವಲ್ಪನು ಹೆಸಿಟೇಟ್ ಮಾಡ್ಲಾರ್ದಂಗ ಏನಾರ ಕೇಳಂಗಿದ್ರೆ ಕೇಳ್ರಿ. ಏನ್ ಡೌಟ್ ಇಲ್ಲ? ಓಕೆ, ಈಗ ಆಯ್ತಾ? ಡೌಟ್ ಆಯ್ತಾ? ಏನದು ಅಶ್ವಿನಿ ಏನಾಯ್ತು ಕೇಳ್ರಿ. Sir, after ultimate point, sir, when we take practical example, explain that, sir, behavior of that material. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಒಳಗಡೆ 2 ಪ್ರಾಕ್ಟಿಕಲ್ ಐತದು. ಇದು ಏನೈತಲ್ಲ, ಇದು 2 ಪ್ರಾಕ್ಟಿಕಲ್ ಐತೆ. ಯಾಕಂದ್ರೆ ನೆಕ್ಕಿಂಗ್ ಹಾಕತ್ತದ. ಬಟ್ ಕ್ಯಾಲ್ಕುಲೇಷನ್ ಮಾಡುವ ವ್ಯಕ್ತಿಗಳು ಏನ್ ಮಾಡ್ತಾರ ಅಂತಂದ್ರ, ಒರಿಜಿನಲ್ ಏರಿಯಾ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಒಂದು ಟೇಬಲ್ ಹಾಕ್ತಾರ. ಬಟ್ ಆಕ್ಚುಯಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಒಂದು ಟೇಬಲ್ ಹಾಕಿದಾಗ ಮಾತ್ರ 2 ಬರ್ತಾವ. ಅರ್ಥಾಯ್ತಾ? ಈಗ ಯೂಶುವಲಿ ನಮ್ಮ ಇದ್ರೊಳಗಡೆ ಏನ್ ಮಾಡ್ತಾರ, BMT ಲ್ಯಾಬ್ ಒಳಗಡೆ ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಿಸ್ಬೇಕಾದಾಗ ಆಕ್ಚುಯಲ್ ಏರಿಯಾ ಕೇಳಂಗಿಲ್ಲ, ಕೊಡಂಗಿಲ್ಲ ನಿಮ್ಗ. ಯಾಕಂದ್ರೆ ಅವ್ರ ಏನ್ ಮಾಡ್ತಾರ, ಒಂದ ಕಡೆ ಏರಿಯಾ ಕೊಟ್ಬಿಟ್ಟಿರ್ತಾರ. ಫಸ್ಟ್ಗೆ ಬಿಫೋರ್ ಸ್ಟಾರ್ಟಿಂಗ್ ಅಬ್ಸರ್ವೇಷನ್ ಒಳಗೆ ಬರ್ದ್ ಬಿಟ್ಟಿರ್ತೀರಿ ಡಯಾಮೀಟರ್, ಅದರಿಂದ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀರಿ. ಹಂಗಾಗಿ ನಿಮ್ಗೆ ಡೌನ್ ಬರ್ತೈತಿ, ಹೌದಾ? ಬಟ್ ದೊಡ್ಡ ದೊಡ್ಡ IIT GATE ಅಂತಲ್ಲಿ ಹೋದಾಗ ಏನ್ ಮಾಡ್ತಾರೆ, ಸ್ಟ್ರೇನ್ ಗೇಜ್ ಇಡ್ತಾರೆ. ಇಲ್ಲೊಂದಿಷ್ಟು ಸ್ಟ್ರೇನ್ ಗೇಜ್ ಅಂತ ಇರ್ತಾವ. ಆ ಸ್ಟ್ರೇನ್ ಗೇಜ್ ಇಡ್ತಾರ, ಅದನ್ನ ಇಟ್ಟು ಅವರು ಆಕ್ಚುಲಿ ಏರಿಯಾನ ತಗೊಳ್ತಿರ್ತಾರೆ. ನಿಮ್ಮಲ್ಲಿ ಇರ್ತಾವ ಕಾಲೇಜ್ ಒಳಗೆ, ಬಟ್ ಅವ್ನ ಇಡಿಸ್ಕೊಡಂಗಿಲ್ಲ UG ಒಳಗೆ. ಎನಿ ಅದರ್ ಡೌಟ್ಸ್? ಓಕೆನಾ? ನೆಕ್ಸ್ಟ್ ನೋಡೋಣ. ಈಗ ನೋಡು, ಇದರೊಳಗೆ ಈಗ ಕೆಳಗಡೆ ಏನ್ ಪ್ಲಾಸ್ಟಿಕ್ ಇದು ಡಿಫಾರ್ಮೇಶನ್ ಬಂತಲ್ಲ, ಎಲ್ಲಿಂದ? ಇಲ್ಲಿಂದ ಏನ್ ಡಿಫಾರ್ಮೇಶನ್ ಬಂತಲ್ಲ, ಇದಿಷ್ಟಕ್ಕೆ ನಾವೇನಂದ್ವಿ ಅಂದ್ರೆ ಎಲಾಸ್ಟಿಕ್ ಡಿಫಾರ್ಮೇಶನ್ ಅಂತ ಕರೆದ್ವಿ. ಓಕೆನಾ? ಬಟ್ ಇಲ್ಲಿಂದ ಏನನ್ಬೇಕು ಇದಕ್ಕ? ಇದು ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಅಂತ. ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಅಥವಾ ಪ್ಲಾಸ್ಟಿಕ್ ಸ್ಟ್ರೇನ್. ಎಲ್ಲಿ ತನ? ಅಪ್ ಟು ಫ್ರಾಕ್ಚರ್ ತನ. ಬಟ್ ಇದನ್ನ ಮತ್ತೆ ಡಿವೈಡ್ ಮಾಡ್ಕೋಬಹುದು ನಾವು. ಏನಂತಂದ್ರ ಅಪ್ ಟು ಹಿಯರ್, ಅಪ್ ಟು ಅಲ್ಟಿಮೇಟ್ ತನಕ ನಾ ಏನ್ ಅನ್ಬೋದು, ಇದನ್ನ ಯೂನಿಫಾರ್ಮ್ ಡಿಫಾರ್ಮೇಶನ್ ಅನ್ಬೋದು. ಯೂನಿಫಾರ್ಮ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್. ಯೂನಿಫಾರ್ಮ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್. ಬಟ್ ಫ್ರಮ್ ಇಯರ್ ಟು ಇಯರ್ ಇರುತ್ತಾ ಯೂನಿಫಾರ್ಮ್, ಸಾರಿ ನಾನ್ ಯೂನಿಫಾರ್ಮ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್. ಹೇಳ್ತಾ? ದಟ್ ಇಸ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಒಳಗೆ 2 ಆದ್ವು ಈಗ, ಒಂದು ಯೂನಿಫಾರ್ಮ್, ಒಂದು ನಾನ್ ಯೂನಿಫಾರ್ಮ್. ರೈಟಾ? ಎನಿ ಡೌಟ್? ಏನು ಡೌಟ್ ಐತಿ? ಏನಿಲ್ಲ? ಓಕೆ, ನಾವು ಇನ್ನೊಂದು ಸಣ್ಣ ಒಂದು ಪಾಯಿಂಟ್ ಹೇಳ್ಬೇಕಾಗಿತ್ತಲ್ರಿ. ನಾವು ಇಲ್ಲಿ ಕನ್ಸಿಡರ್ ಸಮ್ ಸ್ಪೆಷಲ್ ಕೇಸಸ್. ಏನ್ ಸ್ಪೆಷಲ್ ಕೇಸಸ್ ಅಂತ ನೋಡ್ರಿ. ಸ್ಪೆಷಲ್ ಕೇಸಸ್ ಯಾವಂತಂದ್ರ, ಈಗ ನನ್ನ ಹತ್ರ ಅಕಸ್ಮಾತ್ ಆಗಿ ಡಯಾಗ್ರಾಮ್ ಹಿಂಗದ ಅಂತ ತಿಳ್ಕೊಡ್ರಿ. ಒಂದ್ ಸ್ವಲ್ಪ ದಿನ ತ್ರಾಸ ಆಗುತ್ತೆ ನನಗ, ಆಮೇಲೆ ಈಸಿ ಆಗ್ತೈತ. ಏನ್ ತ್ರಾಸ ಅಂದ್ರೆ ಹುಡುಕಾಡ್ತಿರ್ತೀನಿ ಏನಾರ ಅಂದು. ಸ್ವಲ್ಪ ದಿನ ಇದ್ ಮಾಡ್ರಿ, ಆಮೇಲೆ ಐ ವಿಲ್ ಬಿ ಪರ್ಫೆಕ್ಟ್ ಅಂಡ್ ದಿಸ್ ಎಕ್ಸ್ಪ್ಲನೇಷನ್ ವಿಲ್ ಬಿ ಗುಡ್. ಅದು ಇನ್ಸರ್ಟ್ ಸಮ್ ಕೇಸಸ್ ಯಾವಂತಂದ್ರ,
ಈಗ ಅಕಸ್ಮಾತ್ ಆಗಿ ನಂದು ಹಿಂಗ್ ಹೋಯ್ತು ಅಂತ ತಿಳ್ಕೊಡ್ರಿ ಡಿಫಾರ್ಮೇಶನ್. ನಾ ವಾಪಸ್ ಬಂದಿತ್ತಂದ್ರೆ ಏನ್ ಪ್ರಾಬ್ಲಮ್ ಇದಿಲ್ಲ. ಬಟ್ ಅದ್ ಮುಂದಕ್ಕೆ ಹೋಗಿ ನಾ ಲೋಡ್ ತೆಗದೆ ಅಂದ್ರೆ ಅದು ಹಿಂಗ್ ಬರ್ತೈತೆ. ಹೌದಾ? ಹಿಂಗ್ ಬರ್ತೈತಿಲ್ಲ? ಓಕೆ. ಇಂಥ ಕೇಸ್ ಒಳಗಡೆ ವೆರಿ ಇಂಪಾರ್ಟೆಂಟ್. ಇಂಥ ಕೇಸ್ ಒಳಗಡೆ ಈ ಡಿಫಾರ್ಮೇಶನ್ ಐತಲ್ಲ, ಇದಕ್ಕೆ ಎಲಾಸ್ಟಿಕ್ ಸ್ಟ್ರೈನ್ ಅಂತಾರೆ. ಇದಕ್ಕೇನಂತಾರ? ಎಲಾಸ್ಟಿಕ್ ಸ್ಟ್ರೈನ್ ಅಂತಾರೆ. ಇದು ಏನಿದು? ಇದು ಪ್ಲಾಸ್ಟಿಕ್ ಅಂತಾರ. ಹುಷಾರಾಗಿ ನೆನ್ಪಿಟ್ಬಿಡ್ರಿ. ಇದಕ್ಕೇನಂತಾರೆ? ಇದಕ್ಕ ಪ್ಲಾಸ್ಟಿಕ್ ಸ್ಟ್ರೈನ್ ಅಂತ. ಯಾಕೆ ಹಿಂಗಾಯ್ತು? ಬಿಕಾಸ್ ಇದು ರಿಕವರ್ ಆಯ್ತಲ್ಲ, ಇಷ್ಟು ಬೀಳ್ಬೇಕಿತ್ತದು. ಬಟ್ ಅದೇನಾಯ್ತದ? ರಿಕವರ್ ಆಯ್ತದ. ಬಟ್ ಇದು ರಿಕವರ್ ಆಗ್ಲಿಲ್ಲ. ಇದು ಹಂಗಾಗಿ ಅದು ಪ್ಲಾಸ್ಟಿಕ್ ಆಗ್ತದ, ಇದು ಎಲಾಸ್ಟಿಕ್ ಆಗ್ತದ. ಉಲ್ಟಾ ಆಗ್ತದ. ಅವಾಗ ತೋರಿಸಿದ್ದ ಬೇರೆ, ಈಗ ತೋರಿಸಿದ್ದ ಬೇರೆ. ಹೇಳ್ತಾ? ಆ ಎಲಾಸ್ಟಿಕ್ ಸ್ಟ್ರೈನ್, ಪ್ಲಾಸ್ಟಿಕ್ ಸ್ಟ್ರೈನ್ ಇನ್ನೊಂದು ಹೆಸರು ಏನಂತಾರೆ ಅಂದ್ರೆ ರೆಸಿಡಿಯಲ್ ಸ್ಟ್ರೈನ್ ಅಂತಾನು ಕರೀತಾರೆ. ರೆಸಿಡಿಯಲ್ ಸ್ಟ್ರೈನ್ ಅಂದ್ರೆ ಉಳ್ಕೊಂತದ್ದು. ಓಕೆನಾ? ಅದೇ ನಮ್ಮ ಹತ್ರ ಏನಾದ್ರು ಹಿಂಗಿತ್ತಂದ್ರ, ಯಾವುದು ಹಿಂಗಿತ್ತು ಅಂತ ತಿಳ್ಕೊಳ್ರಿ. ಹಿಂಗ್ ಹೋಗಿತ್ತು ಮತ್ತೆ ಅದ ಹಂಗ ವಾಪಸ್ ಬಂತಂದ್ರ ಅವಾಗ ಈ ಸ್ಟ್ರೈನ್ ಏನಂತಾರೆ? ಇದಕ್ಕ ಪ್ಯೂರ್ ಎಲಾಸ್ಟಿಕ್ ಅಂತಾರೆ. ಇದು ಎಲಾಸ್ಟಿಕ್ ಸ್ಟ್ರೈನ್. ಇದು ಹೋಯ್ತು ಸೀದಾ ಹಂಗ ಬಂತಂದ್ರೆ ಎಲಾಸ್ಟಿಕ್ ಸ್ಟ್ರೈನ್. ಇದು ರೈಟಾ? ನಾವು ಸಮ್ ಟೈಮ್ಸ್ ನಿಮಗೆ ಏನಾಗ್ತದಂದ್ರೆ, ನಿಮಗ ಈ ಟೈಪ್ ಮೈಲ್ಡ್ ಸ್ಟೀಲ್ ನ ತಗೊಂಡಿವಿ ನಾವು. ಇದನ್ನ ಯಾವ ಸ್ಟೀಲ್ ಇದು? ದಿಸ್ ಈಸ್ ಅ ಮೈಲ್ಡ್ ಸ್ಟೀಲ್. ಇದು ಹೇಳ್ತಾ? ದಿಸ್ ಈಸ್ ಮೈಲ್ಡ್ ಸ್ಟೀಲ್ ಎಕ್ಸ್ಪೆರಿಮೆಂಟ್. ದಿಸ್ ಈಸ್ MS ಸಿಂಧು, ನೆನ್ಪಿಟ್ಕೋ. ದಿಸ್ ಈಸ್ ಅ ಮೈಲ್ಡ್ ಸ್ಟೀಲ್ ಎಕ್ಸ್ಪೆರಿಮೆಂಟ್. ಬಟ್ ನೀವು ಬೇರೆ ಯಾವ್ದಾರ ಬಾರ್ ತಗೊಂಡ್ರಿ ಅಂತಂದ್ರ, ಹೌದಾ, ಡಿಫ್ರೆಂಟ್ ಬಾರ್ಸ್ ಏನಾರ ತಗೊಂಡ್ರೆ ಏನಾಗ್ತಾವ? ಬೇರೆ ಬೇರೆ ಬಿಹೇವಿಯರ್ಸ್ ಆಗ್ತಾವ. ಬರ್ಕೊಡ್ರಿ, ಒಂದು ಹೆಡ್ಡಿಂಗ್ ಹಾಕೊಡ್ರಿ. ಏನದು? ಬಿಹೇವಿಯರ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್. ಬಿಹೇವಿಯರ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಡಿಫರೆಂಟ್ ಮಟೀರಿಯಲ್. ಡಿಫರೆಂಟ್ ಮಟೀರಿಯಲ್ಸ್. ಬಿಹೇವಿಯರ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ಡಿಫರೆಂಟ್ ಮಟೀರಿಯಲ್ಸ್. ಅದ್ರೊಳಗಡೆ ಫಸ್ಟ್ ಮಟೀರಿಯಲ್ ನೋಡು. ಅಕಸ್ಮಾತ್ ಆಗಿ ಪ್ಯೂರ್ ಎಲಾಸ್ಟಿಕ್ ಇತ್ತಂದ್ರೆ ಏನಾಕೈತಿ? ಯಾವುದು? ಪ್ಯೂರ್ ಎಲಾಸ್ಟಿಕ್ ಇತ್ತು ಅಂತಂದ್ರ ದಿಸ್ ಈಸ್ ಕಾಲ್ಡ್ as a ಪ್ಯೂರ್ ಎಲಾಸ್ಟಿಕ್. ಪ್ಯೂರ್ ಎಲಾಸ್ಟಿಕ್. ಓಕೆನಾ? ನೆಕ್ಸ್ಟ್ ಪ್ಯೂರ್ ಪ್ಲಾಸ್ಟಿಕ್ ಹೆಂಗಿರ್ತದ? ದಿಸ್ ಇಸ್ ಅ ಪ್ಯೂರ್ ಪ್ಲಾಸ್ಟಿಕ್. ಇದಕ್ಕೆ ಪ್ಯೂರ್ ಪ್ಲಾಸ್ಟಿಕ್ ಅಂತಾರ, ಅಥವಾ ಇದಕ್ಕ ಐಡಿಯಲ್ ಪ್ಲಾಸ್ಟಿಕ್ ಅಂತಾರ. ಓಕೆನಾ? ಸಮ್ ಟೈಮ್ಸ್ ಹೆಂಗಿರ್ತದ ಅಂತಂದ್ರ ಹಿಂಗಿರ್ತೈತಿ. ಹಿಂಗ್ ಸ್ವಲ್ಪ ಹೋಗಿ ಆಮೇಲೆ ಹಿಂಗ. ಓಕೆ, ಇದು ಹಿಂಗಾರ ಇರ್ಬೋದು, ಹಂಗಾರ ಇರ್ಬೋದು. ಇದಕ್ಕೇನಂತಾರ? ಎಲಾಸ್ಟೋ ಪ್ಲಾಸ್ಟಿಕ್ ಅಂತಾರ. ಎಲಾಸ್ಟೋ ಪ್ಲಾಸ್ಟಿಕ್ ಅಂತಾರ. ಓಕೆ. ಬಟ್ ಸಮ್ ಟೈಮ್ಸ್ ಏನಾಗ್ತದ? ಬ್ರಿಟಲ್ ಮೆಟೀರಿಯಲ್ಸ್ ಬರ್ತಾವ. ಬ್ರಿಟಲ್ ಮೆಟೀರಿಯಲ್ಸ್ ಹೆಂಗ್ ಬರ್ತಾವ ಅಂತಂದ್ರೆ, ಓಕೆ, ಹಿಂಗ ಹೋಗಿರ್ತಾವ ಬಟ್ ಗೊತ್ತಿಲ್ಲ ಆದಂಗ ಕಟ್ ಅಂದ್ಬಿಡ್ತಾವ. ಏನಿದು? ಬ್ರಿಟಲ್ ಮೆಟೀರಿಯಲ್. ಇದು ಹಿಂಗ ಹೋಗಿ ಎಲ್ಲೋ ಹೋಗಿ ಕಟ್ ಅಂದ್ಬಿಡ್ತಾವ. ಹೌದಾ? ಇದ್ರದಕ್ಕ ಪಾಯಿಂಟ್ ಏನಂತಂದ್ರ, ಇಟ್ ಡೋಂಟ್ ಹ್ಯಾವ್ ಎನಿ ಡಿಸ್ಟಿಂಗ್ವಿಶ್ಡ್ ಈಲ್ಡ್ ಪಾಯಿಂಟ್. ಇದ್ರೊಳಗಡೆ ಏನಿಲ್ಲ? ಸ್ಪೆಸಿಫಿಕ್ ಈಲ್ಡ್ ಪಾಯಿಂಟ್ ಈಸ್ ನಾಟ್ ದೇರ್. ಇದಕ್ಕೇನಿಲ್ಲ? ಇದಕ್ಕ ಸ್ಪೆಸಿಫಿಕ್ ಈಲ್ಡ್ ಪಾಯಿಂಟ್ ಇಲ್ಲ. ಸ್ಪೆಸಿಫಿಕ್ ಈಲ್ಡ್ ಪಾಯಿಂಟ್ ಈಸ್ ನಾಟ್ ಅಬ್ಸರ್ವ್ಡ್. ಸ್ಪೆಸಿಫಿಕ್ ಈಲ್ಡ್ ಪಾಯಿಂಟ್ ಇಲ್ಲ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಒಂದು ನೋಡ್ರಿ, ಈ ಕಡೆ ನೋಡ್ರಿ, ಇಲ್ಲಿ ಒಂದು ಮಾರ್ಕ್ ಮಾಡ್ತೀವಿ. ಬಿಕಾಸ್ ಇದು ಸ್ಟ್ರೇನ್ ಅಲ್ಲ. ಇದು ಸ್ಟ್ರೇನ್ ಅಂದ್ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂತೀವಿ. ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂತೀವಿ ಅಂದ್ರ,
0.2% ಸ್ಟ್ರೇನಿಂಗ್ ಮಾರ್ಕ್ ಮಾಡ್ಕೋಬೇಕು. 0.2% ಸ್ಟ್ರೇನಿಂಗ್ ಮಾರ್ಕ್ ಮಾಡ್ಕೋಬೇಕು. 0.2% ಸ್ಟ್ರೇನಿಂಗ್ ಮಾರ್ಕ್ ಮಾಡಿ ಇದನ್ನ ಒಂದು ಕಟ್ ಮಾಡ್ಬೇಕು. ಇಲ್ಲಿ ಕಟ್ ಮಾಡಿ ಇದನ್ನ ರೀಡ್ ಮಾಡ್ಬೇಕು. ಇದನ್ನ ರೀಡ್ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ಇದಕ್ಕ ಪ್ರೂಫ್ ಸ್ಟ್ರೆಸ್ ಅಂತ ಕರೀತಾರೆ. ಅದಕ್ಕೇನಂತಾರ, ಪ್ರೂಫ್ ಸ್ಟ್ರೆಸ್ ಅಂತಾರ. ಆ ಪ್ರೂಫ್ ಸ್ಟ್ರೆಸ್ಗೆ ನೀವು ಬೇಕಾದ್ರ ಇದನ್ನ ಯು ಕ್ಯಾನ್ ಸಿಮ್ಯುಲೇಟ್ ಇಟ್ ಆಸ್ ಅ ಈಲ್ಡ್ ಸ್ಟ್ರೆಸ್. ಅದನ್ನ ಏನ್ ಮಾಡ್ಬೋದು, ಈಲ್ಡ್ ಸ್ಟ್ರೆಸ್ ಅಂತ ಹೇಳಿ ಅದಕ್ಕೆ ಪ್ರೂಫ್ ಅದು. ರೈಟಾ? ಎನಿ ಡೌಟ್ಸ್ ಹಿಯರ್? ಓಕೆನಾ? ಬಟ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟೀಲ್ಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೋಬೇಕು. ಏನಂತಂದ್ರೆ, ನಾವು ಲುಕ್ ಎಟ್ ಹಿಯರ್, ನಮ್ಮ ಸ್ಟೀಲ್ಗಳಿಗೆ ಯಾವುದೇ ಕರ್ವ್ಗಳನ್ನ ಡ್ರಾ ಮಾಡ್ರಿ, ಬಟ್ ಅಪ್ ಟು ಎಲಾಸ್ಟಿಕ್ ಲಿಮಿಟ್ ಸೇಮ್ ಹೋಗ್ಬೇಕು. ಅದಾದ್ಮೇಲೆ ಇದು ಮೈಲ್ಡ್ ಸ್ಟೀಲ್ ಹಿಂಗಿರ್ತೈತಿ, ಅರ್ಧತಾ, ಅಥವಾ ಕಾಸ್ಟ್ ಐರನ್ ಹಿಂಗಿರ್ತೈತಿ, HYSD ಬಾರ್ ಹಿಂಗಿರ್ತೈತಿ, ಥರ್ಮಲ್ ಹಿಂಗಿರ್ತದ. ಓಕೆ, ಇವೆಲ್ಲ ಏನಿವು ಬೇರೆ ಬೇರೆ. ಇದು MS, ಇದು ಕಾಸ್ಟ್ ಐರನ್, ಇದು HYSD, ಇದು ಥರ್ಮಲ್, TMT, ಹಿಂಗೇನ್ರ ಇರ್ತಾವ. ಬಟ್ ಎಲ್ಲವಕ್ಕೂ ಕಾಮನ್ ಏನಂತಂದ್ರ ಯಂಗ್ಸ್ ಮಾಡ್ಯುಲಸ್ ಇಸ್ ಕಾಮನ್ ಅಂತ ನೆನ್ಪಿಟ್ಬೇಕು. ದೇರ್ ಫೋರ್ ದಿಸ್ ಈಸ್ ಯಂಗ್ಸ್ ಮಾಡ್ಯುಲಸ್. E is common for all type of steels. All type of steels. ತಿಳಿತಾ? Any doubt? E is common for all type of steels. Next, deformation of bar ಏನೈತಲ್ಲ, ಡಿಫಾರ್ಮೇಶನ್ ಆಫ್ ಬಾರ್ ಅದು ಹೆಂಗ ಅಂತಂದ್ರೆ, that will be 2 cases we'll observe. ಯಾವ್ದು ಕೇಸು? ಒಂದು ಬಾರ್ ಹಿಂಗಿತ್ತು ಅಂತ ತಿಳ್ಕೊಡ್ರಿ. ಇದು ಬಾರ್ ಐತಿ. ಈ ಬಾರ್ ಹೆಂಗ್ ಫೇಲ್ ಆಗ್ಬೋದು ಅಂತಂದ್ರ, ಇದು ಹಿಂಗ ಆಗಿ ಹಿಂಗ ಫೇಲ್ ಆಗ್ಬೋದು. ಓಕೆ, ಹೆಂಗ್ ಫೇಲ್ ಆಗ್ಬೋದು? ಹಿಂಗ ಫೇಲ್ ಆಗ್ತೈತಿ. ಇನ್ನ ಒಂದ್ ಹೆಂಗ್ ಫೇಲ್ ಆಗ್ತದ ಅಂದ್ರ ಎಕ್ಸಾಕ್ಟ್ಲಿ ಹಿಂಗ್ ಫೇಲ್ ಆಗ್ತೈತಿ. ಹಿಂಗ್ ಫೇಲ್ ಆಯ್ತು ಅಂತಂದ್ರ ಇದಕ್ಕೆ ಕಪ್ ಕೋನ್ ಶೇಪ್ ಅಂತಾರೆ. ಇದಕ್ಕೆ ಕಪ್ ಅಂಡ್ ಕೋನ್ ಫೇಲ್ಯೂರ್ ಅಂತಾರೆ ಇದಕ್ಕೆ. ಓಕೆ, ಇದು ಎಲ್ಲಿ ಆಗ್ತದ? ಇದು ಯೂಶುವಲಿ ಡಕ್ಟೈಲ್ ಮೆಟೀರಿಯಲ್. ಡಕ್ಟೈಲ್ ಮೆಟೀರಿಯಲ್. ಇದು ಎಲ್ಲಿ ಆಗ್ತದ? ಇದು ಬ್ರಿಟಲ್ ಮೆಟೀರಿಯಲ್. ಓಕೆನಾ? ಅಂದ್ರೆ ನೀವು ಮಟೀರಿಯಲ್ಸ್ ಫೇಲ್ಯೂರ್ ನೋಡ್ಕೊಂಡು ಕೂಡ ನಾವೇನ್ ಮಾಡ್ಬೋದು, ಅದರದ್ದು ಹೇಳ್ಬೋದು. ಎನಿ ಡೌಟ್ಸ್? ಓಕೆ, ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳ್ರಿ. ಏನ್ ಡೌಟ್ ಇಲ್ಲ? ರೈಟ್? ಓಕೆ, ಹಾಗಾದ್ರೆ ಇನ್ನು ಸ್ವಲ್ಪ ನೋಡ್ಕೊಂಡು ಬ್ರೇಕಿಗೆ ಹೋಗೋಣ. ಇನ್ನೊಂದು 10 ನಿಮಿಷ ಕಂಟಿನ್ಯೂ ಮಾಡಿ ಆಮೇಲೆ ಬ್ರೇಕಿಗೆ ಹೋಗೋಣ. ಈಗ ನಾವೆಲ್ಲ ಓದಿದ್ವಲ್ಲ, ಇದ್ರೊಳಗಡೆ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಏನಂತಂದ್ರ ಡಿಫಾರ್ಮೇಶನ್ಸ್. ಈಗ ಡಿಫಾರ್ಮೇಶನ್ಸ್ ಸ್ಟಡಿ ಮಾಡಿದ್ವಿ. ಈಗ ನಾವು ಡಿಫಾರ್ಮೇಶನ್ ಆಫ್ ವೇರಿಯಸ್ ಬಾರ್ಸ್ ಅಂತ ಹಾಕೊಂಡು,
ಏನ್ ಸ್ಟಡಿ ಮಾಡೋದು ಈಗ? ಡಿಫಾರ್ಮೇಶನ್ ಆಫ್ ವೇರಿಯಸ್ ಬಾರ್ಸ್. ಡಿಫಾರ್ಮೇಶನ್ ಆಫ್ ವೇರಿಯಸ್ ಬಾರ್ಸ್. ಅದರೊಳಗಡೆ ಒಂದನೇದ್ದು ಹಾರಿಜಾಂಟಲ್ ಬಾರ್ಸ್. ಹಾರಿಜಾಂಟಲ್ ಬಾರ್ಸ್. ನೆಕ್ಸ್ಟ್ ವರ್ಟಿಕಲ್ ಹ್ಯಾಂಗಿಂಗ್ ಬಾರ್ಸ್. ವರ್ಟಿಕಲ್ ಹ್ಯಾಂಗಿಂಗ್ ಬಾರ್ಸ್ ಹೇಳ್ತಾ. ನೆಕ್ಸ್ಟ್ ವರ್ಟಿಕಲ್ ಕಾಂಪೌಂಡ್ ಬಾರ್ಸ್. ಕಾಂಪೌಂಡ್ ಬಾರ್ಸ್. ಓಕೆ. ವಿತ್ ಅಂಡ್ ವಿದೌಟ್ ಸೆಲ್ಫ್ ವೇಟ್. ವಿತ್ ಅಂಡ್ ವಿದೌಟ್ ಸೆಲ್ಫ್ ವೇಟ್. ನೆಕ್ಸ್ಟ್ ಇದು ಟೇಪರ್ಡ್ ಬಾರ್. ಟೇಪರ್ಡ್ ಸರ್ಕ್ಯುಲರ್ ಬಾರ್. ಟೇಪರ್ಡ್ ರೆಕ್ಟ್ಯಾಂಗ್ಯುಲರ್ ಬಾರ್. ರೈಟ್. ನೆಕ್ಸ್ಟ್ ಇಂಡಿಟರ್ಮಿನೇಟ್ ಕಾಂಪೌಂಡ್ ಬಾರ್ಸ್. ಕಾಂಪೌಂಡ್ ಹಾರಿಜಾಂಟಲ್ ಬಾರ್ಸ್.